ನಮಸ್ಕಾರ ಕರ್ನಾಟಕ. ಕಳೆದ 18 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವ ವಿಜ್ಞಾನಿ ಸೈಂಟಿಸ್ಟ್ ಸೋನಂ ವಾಂಗ್ಚುಕ್ ಅವರ ವಿಚಾರ ಒಂದು ಕಡೆ ಆದರೆ, ರಾಜ್ಯದಲ್ಲಿ ಬೆಂಗಳೂರಲ್ಲಿ ಬಿಡದಿ ರೈತರ ಈ ಸರ್ಪ ವಿಷದ ಹಾವುಗಳ ಕಾಟ ಇದೆಯಲ್ಲ, ಒಂದು ರೀತಿಯಲ್ಲಿ ಬಿಡದ ಕಾಟ ಈ ಒಂದು ರೈತರುಗಳಿಗೆ. ಅದು ಬಿಡದಿ ರೈತರಾಗಿರ್ಬೋದು, ಆನೇಕಲ್ಲಲ್ಲಿ ಆ ರೈತರಾಗಿರ್ಬೋದು, ಚಿಕ್ಕಬಳ್ಳಾಪುರ ರೈತರಾಗಿರ್ಬೋದು, ದೊಡ್ಡಬಳ್ಳಾಪುರ ರೈತರಾಗಿರ್ಬೋದು, ಒಟ್ಟಿನಲ್ಲಿ ಈ ಭೂಮಿಯನ್ನ ಬಿಡದ ಈ ವಿಷ ಸರ್ಪದ ಐ ಥಿಂಕ್ ಮನಸ್ಥಿತಿಯ ರಾಜಕಾರಣಿಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ದೇಶದಲ್ಲಿ ನೀಟ್ ಪರೀಕ್ಷೆಯಲ್ಲಿ ನಡೆದಂತ ಅಕ್ರಮದ ಬಗ್ಗೆ ಅಥವಾ ನೀಟ್ ಮಾಫಿಯಾಗಳು, ಅಂದ್ರೆ ಇವತ್ತು ಹೇಗಾಗಿದೆ ಅಂತಂದ್ರೆ, ಓದೋ ಅವಶ್ಯಕತೆನೇ ಇಲ್ಲ. ದುಡ್ಡಿತ್ತು ಅಂದ್ರೆ ಪೇಪರ್ ತಗೊಂಡು ಎಕ್ಸಾಮ್ ಬರೆದು ನಾವು ಡಿಗ್ರಿಗಳನ್ನ ತಗೊಂಡು ದುಡ್ಡು ಕೊಟ್ಟು ಕೆಲಸವನ್ನು ತಗೊಂಡು ಆ ಕೆಲಸ ಸಿಕ್ಕದ ಮೇಲೆ ಭ್ರಷ್ಟಾಚಾರ ಮಾಡುವಂತ ಪರಿಮಿತಿಗೆ ಬಂದು ನಿಂತಿದ್ದೀವಿ. ಬಿಕಾಸ್ ಆ ಮಟ್ಟಕ್ಕೆ ದುಡ್ಡು ಅನ್ನೋದು ಇವತ್ತಿನ ಮಟ್ಟದಲ್ಲಿ ನಾವೆಲ್ಲ ಓದೋ ಸಮಯದಲ್ಲಿ ಓದಿದ್ರೆ ಮಾತ್ರ ನಮ್ಗೆ ಭವಿಷ್ಯ ಇದೆ ಅಂತ ಅನಿಸ್ತು. ಇವತ್ತು ದುಡ್ಡಿದ್ರೆ ಸಾಕು, ಓದನ್ನು ಕ್ವಶನ್ ಪೇಪರ್ನು ಸಹ ಕೊಂಡುಕೊಳ್ಳುವಂತ ಒಂದು ಪರಿಸ್ಥಿತಿಗೆ ನಾವು ತಲುಪಿದ್ರೆ, ಒಂದು ಕಡೆ ಕಳೆದ 18 ದಿವಸಗಳಿಂದ ಈ ಸೋನಂ ವಾಂಗ್ಚುಕ್ ಅನ್ನೋ ವಿಜ್ಞಾನಿ, ಆ ಬಿಜೆಪಿ ಹುಡುಗರು ವಿಜ್ಞಾನಿ ಅಂತಂದ್ರೆ ಇಲ್ಲ ಒಂದು ದೇಶದ್ರೋಹಿ ಅಂತಾರೆ. ಅಲ್ರಾ ಕಣ ಲೇ, ಎನ್ಐಎ ಶ್ರೀನಗರದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ನ ಒಬ್ಬ ವಿಜ್ಞಾನಿ ಅಂದಿರ ಮೋದಿ ಅವ್ರನ್ನ ನಾವು ವಿಜ್ಞಾನಿ ಅನ್ನಕ್ಕಾಗತ್ತೇನೋ? ನಾವು ಆ ಕೆಳಮಟ್ಟಕ್ಕಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ, ಅಲ್ಲ, ಈ ಬಿಜೆಪಿಯವರು ದೇಶದ್ರೋಹಿ, ಅವನು ವಿಜ್ಞಾನಿನೇ ಅಲ್ಲ. ಹೋಗಿ ನೋಡ್ರೋ, ನಿಮಗೆ ಯೋಗ್ಯತೆ ಇದ್ರೆ ನೀವು ಜೀವನದಲ್ಲಿ ಈ ಬೆಂಗಳೂರು ಕರ್ನಾಟಕ ಬಿಟ್ಟು ಆಚೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ನಾವು ಹೋಗಿದ್ದೀವಿ, ನಾವು ನೋಡಿದ್ದೇವೆ. ಆ ಲಡಾಖ್ ಅಲ್ಲಿ ಒಂದೊಂದು ಕಂಪ್ಯಾರಿಸನ್ ಮಾಡಿದ್ರೆ, ಒಬ್ಬ ವಿಷ ಸರ್ಪದ ರಾಜಕಾರಣಿಗಳು ಹಾಗೂ ಮತ್ತೆ ಒಂದು ರೀತಿಯ ತೆಂಗಿನ ಮರ ಯಾವ ರೀತಿ ಒಳ್ಳೇದನ್ನ ಮಾಡುತ್ತೆ, ಆ ರೀತಿಯ ವ್ಯಕ್ತಿಗಳ ಕಂಪ್ಯಾರಿಸನ್ ಸ್ಟಡಿ ಮಾಡ್ತಾ ಹೋಯ್ತು ಅಂತಂದ್ರೆ, ಒಂದು ಕಡೆ ಭೂಮಿಯನ್ನ ಬಿಡದ ವಿಷ ಸರ್ಪದ ರಾಜಕಾರಣಿಗಳು ನಾವು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇಲ್ಲ, ನಮ್ ಭೂಮಿ ಬೇಕು, ನಾವು ಏನೇ ಮಾಡ್ತಿರೋ ಭೂಮಿ ಬೇಕೇ ಬೇಕು. ಇವರು ಏನು ಮಾಗಡಿ ಬಾಲಕೃಷ್ಣ, MLA ಬಾಲಕೃಷ್ಣ, ಅದೇನೇ ಆಗ್ಲಿ, ನಾವು ಅಲೆಯ ಮಾಗಡಿ ಬಾಲಕೃಷ್ಣ, ನೀನ್ MLA ಗೆದ್ದಿರೋದು ಜನರ ಸೇವೆ ಮಾಡಕ, ರಿಯಲ್ ಎಸ್ಟೇಟ್ ಮಾಡಕ ಬಾಲಕೃಷ್ಣ. ಯಾವ ಮಟ್ಟಕ್ಕೆ ಕರ್ನಾಟಕದಲ್ಲಿ ಒಂದು ರೀತಿನಲ್ಲಿ ಈ ವಿಷದ ಸರ್ಪಗಳ ಜೊತೆ ಜೀವನ ಮಾಡೋ ರೀತಿ ಜನರಿಗೆ ಭಾಸವಾಗ್ತಾ ಇದೆ. ಅಲ್ಲ, ನೀವು ಆಡಳಿತ ಮಾಡಕ್ ಬಂದಿದ್ದೀರಾ ಅಥವಾ ಈ ಮಾನಗೇಡಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಜೀವನ ಮಾಡಕ್ ಬಂದಿದ್ದೀರಾ? ಖಂಡಿತ ಜನರಿಗೆ ಅರ್ಥ ಆಗ್ತಾ ಇದೆ. ಮಾಗಡಿ ಬಾಲಕೃಷ್ಣ, ಜ್ಞಾಪಕ ಇಟ್ಕೋ, ದುಡ್ಡು ಕೆಲ್ಸಕ್ಕೆ ಬರಲ್ಲ. ಮುಂದಿನ ಚುನಾವಣೆಯಲ್ಲಿ ದುಡ್ಡು ಕೆಲ್ಸಕ್ಕೆ ಬರಲ್ಲ. ನೀನ್ ಮಾಡಿರೋ ದುಡ್ಡೆಲ್ಲ ಹಂಚಿದ್ರು ಕೂಡ ಮುಂದಿನ ಚುನಾವಣೆಯಲ್ಲಿ ಈ ಬಾಲಕೃಷ್ಣ ಅಂತ ವ್ಯಕ್ತಿಗಳನ್ನ, MLA ಮಾಗಡಿ ಬಾಲಕೃಷ್ಣ ಅಂತ ವ್ಯಕ್ತಿಗಳನ್ನ ಸೋಲಿಸಬೇಕು. ಯಾಕೆ ಅಂತಂದ್ರೆ, ನಮ್ಮಗಳಿಗೆ ನಮ್ಮ ಜೀವನವನ್ನ ರೂಪಿಸುವಂತ MLAಗಳು ಬೇಕಾಗಿದೆ ಹೊರತು ಗೆದ್ದು ಬಂದು ರಿಯಲ್ ಎಸ್ಟೇಟ್ ಮಾಡಿಕೊಂಡು ಕೃಷಿ ಭೂಮಿ ಬೆಳೆಯೋ ಭೂಮಿಗೆ ಕನ್ನ ಹಾಕೊಂಡು ಇವರು ಮಾಡ್ತಾರ ಕೆಲಸನ ಅಲ್ರೋ. ನಿಮ್ಗಳಿಗೆ ಬಿಜೆಪಿ ಅವರನ್ನ ಬೇಜಾರು ಮಾಡ್ಕೊಂಡು ನಿಮ್ಗೆ ಓಟ್ ಹಾಕಿ ಕಾಂಗ್ರೆಸ್ ಅವ್ರಿಗೆ ಕೊಟ್ರೆ, ಬೆಳಗ್ಗೆ ಇದ್ರೆ ಆ ಬಡವರ ಕೃಷಿ ಜಮೀನುಗಳನ್ನ ನುಂಗ್ಕೊಂಡು ಲೇಔಟ್ ಮಾಡ್ತೀವಿ ಅಂತ ನೀವು ಲೇಔಟ್ ಮಾಡಂಗಿದ್ರೆ ಯಾವ್ದನ್ನ ಡೆವಲಪರ್ ಆಗ್ಬೋದಾಯ್ತಲ್ಲ. ಅದಕ್ಕೋಸ್ಕರ MLA ಹಾಕಬೇಕು. MLA ಅಂತಂದ್ರೆ ಈಸಿಯಾಗಿ ಭೂಮಿ ಸಿಗುತ್ತೆ, ಯಾರ್ದು ಬೇಕಾದ್ರೆ ಅಕ್ವಿಷನ್ ಮಾಡಬಹುದು, ಪೊಲೀಸರು ಬಳಸಬಹುದು, ಆಡಳಿತ ಬಳಸಬಹುದು, ನಮ್ಮ ದಮ್ಮು ತಾಕತ್ತು ತೋರಿಸಬಹುದು. ಇದೇ ಅಲ್ವಾ? ನೋಡ್ರಿ, ನಾವು ವೋಟ್ ಮಾಡ್ಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸೋನಂ ವಾಂಗ್ಚುಕ್ ಅನ್ನೋ ವ್ಯಕ್ತಿಗಳು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿರೋ DK ಶಿವಕುಮಾರ್, ಮಾಗಡಿ ಬಾಲಕೃಷ್ಣ ಅಂತವ್ರನ್ನ ಕಂಪ್ಯಾರಿವ್ ಮಾಡಕ್ ಹೋಯ್ತು ಅಂತಂದ್ರೆ, ನೋಡಿ, ಆ ವ್ಯಕ್ತಿ ಓದ್ಬಿಟ್ಟು ಲಡಾಖ್ NIA ಶ್ರೀನಗರದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ವಾಪಸ್ ಊರ್ಗ್ ಹೋಗಿ ಅಲ್ಲೊಂದು 5 ಜನ ಕಟ್ಕೊಂಡು ಒಂದು NGO ಮಾಡಿ ಅಲ್ಲಿನ ಲಡಾಖ್ ಉನ್ನತೀಕರಣಕ್ಕೆ, ಶೈಕ್ಷಣಿಕ ಉನ್ನತೀಕರಣಕ್ಕೆ ಕೆಲಸ ಮಾಡ್ತಾರೆ.
ಅದೇ ನಮ್ಮ ರಾಜ್ಯದ 40 ವರ್ಷ, ಆ ಸೋನಂ ವಾಂಗ್ಚುಕ್ಗೆ 59 ವರ್ಷ, ರಾಜ್ಯದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ನಾವೇನು ಕರಿಬೇಕಾಗಿದೆ, ಅವರುಗಳಿಗೆ 63 ವರ್ಷ. 40 ವರ್ಷದ ಹಿಂದೆ ಕೆರಿಯರ್ ಶುರು ಮಾಡಿದಂತ ಡಿ ಕೆ ಶಿವಕುಮಾರ್ ಅಂದಾಜು 38-40 ವರ್ಷಗಳ ಹಿಂದೆ ಇಂಜಿನಿಯರಿಂಗ್ ಆಗಿ ಹೊರಹೊಮ್ಮಿದ ಸೋನಂ ವಾಂಗ್ಚುಕ್ ಇಬ್ಬರನ್ನು ಕಂಪ್ಯಾರಿಸನ್ ಮಾಡ್ತಾ ಹೋಗ್ತಾ ಇದ್ರೆ ಆ ವ್ಯಕ್ತಿ ವಾಪಸ್ ಹೋಗಿ ಅಲ್ಲಿನ ಜನಗಳಿಗೆ, ಅಲ್ಲಿ ಓದಕ್ಕೆ ಬರಕ್ ಬಂದಿದ್ರು, ಫೇಲ್ ಆಗ್ತಾ ಇದ್ದವ್ರಿಗೆ ಅಲ್ಲಿ ಸ್ಪೆಷಲ್ ಕ್ಲಾಸಸ್ ತಗೊಂಡು ಒಂದು ಶೈಕ್ಷಣಿಕ ಒಂದು ಕ್ರಾಂತಿಯನ್ನೇ ಮಾಡಿದಂತ ಸೋನಂ ವಾಂಗ್ಚುಕ್ ಇವತ್ತು ಬಿಜೆಪಿಯವರಿಗೂ ಕೂಡ ತುಂಬಾ ಹತ್ರವಾಗಿದ್ದಂತ ಸೋನಂ ವಾಂಗ್ಚುಕ್ ಅಲ್ಲಿ ಬಿಜೆಪಿಯವರು ಅಲ್ಲಿ ಸ್ಟೇಟ್ಹುಡ್ ಕೊಟ್ಟಿಲ್ಲ, ಲೇ ಲಡಾಖ್ನ ಸ್ಟೇಟ್ಹುಡ್ ಮಾಡಿ ಅಂತಂದ್ರು. ಅದಕ್ಕೆ ಮಾಡಕ್ ಒಪ್ಪಿದಾಗ ಆ ವ್ಯಕ್ತಿ ಆ ಸೋನಂ ವಾಂಗ್ಚುಕ್ ಧರಣಿ ಮಾಡಿದಾಗ ಈಗ ಅದೇ ಸೋನಂ ವಾಂಗ್ಚುಕ್ ಬಿಜೆಪಿ ಅವ್ರಿಗೆ ಒಂಥರ ದೇಶದ್ರೋಹಿ ತರ ಕಾಣಿಸ್ತಾನೆ. ಅಲ್ಲಿರುವಂತ ಲಿಥಿಯಂ ಅನ್ನ ಮೈನಿಂಗ್ ಮಾಡಕ್ಕೆ ಇವರೆಲ್ಲ ಸ್ಕೆಚ್ ಹಾಕೊಂಡ್ರು, ಅಲ್ಲಿನ ಮೈನಿಂಗ್ ಮಾಡಕ್ ಬಿಡ್ಲಿಲ್ಲ, ಅಲ್ಲಿ ಒಕ್ಕಲೆಬ್ಸಕ್ ಬಿಡ್ಲಿಲ್ಲ, ಅಲ್ಲಿನ ರಿಸೋರ್ಸಸ್ ಕದಿಯಕ್ಕೆ ಈ ವ್ಯಕ್ತಿ ಬಿಡ್ಲಿಲ್ಲ, ಅಲ್ಲಿನ ಜನರಿಗೆ ಒಂದು ರೀತಿಯ ಶಕ್ತಿಯಾಗಿ ನಿಂತ್ಕೊಂಡ. ಹಾಗಾಗಿನೇ ಇವತ್ತು ಸೋನಂ ವಾಂಗ್ಚುಕ್ ನೋಡಿ, ಹೋರಾಟ ಯಾವತ್ತು ಲೋಕಲ್ ಅಲ್ಲಿ ಮಾಡಿದ್ರೆ ಆಗಲ್ಲ, ನ್ಯಾಷನಲ್ ಕ್ಯಾಪಿಟಲ್ ಮಾಡಿದ್ರೆ ಅದು ಪ್ರಪಂಚದಾದ್ಯಂತ ಹರಿದೋಗುತ್ತೆ ಅನ್ನೋದಕ್ಕೆ ಸೋನಂ ವಾಂಗ್ಚುಕ್ ಕಾರಣ. ಒಂದು ಉದಾಹರಣೆ, ಒಬ್ಬ ಸೋನಂ ವಾಂಗ್ಚುಕ್ ಲೇ ಲಡಾಖ್ ಉದ್ಧಾರ ಮಾಡಿದ್ರೆ ಇದೇ ಇವಾಗ ಡಿ ಕೆ ಶಿವಕುಮಾರ್ ಅನ್ನೋರು 40 ವರ್ಷದ ಹಿಂದೆ ರಾಜಕೀಯಕ್ಕೆ ಬಂದು ಏನ್ ಮಾಡಿದ್ದಾರೆ ಅಂತಂದ್ರೆ MLA ಆದ್ರು, ಮಿನಿಸ್ಟರ್ ಆದ್ರು, KPCC ಅಧ್ಯಕ್ಷ ಆದ್ರು, 7 ಕೋಟಿ ಆಸ್ತಿ ಹೋಗಿ 1400 ಕೋಟಿ ಆಯ್ತು. ಇವತ್ತು CM ಆದ್ರು. CM ಆದ್ಮೇಲೆ ಬೆಂಗಳೂರು ಸುತ್ತಮುತ್ತ ಜಮೀನುಗಳನ್ನೆಲ್ಲ ಬೇಕು, ಬಿಡದಿ ಜಮೀನ್ ಬೇಕು, ಆನೇಕಲ್ ಜಮೀನ್ ಬೇಕು, ಚಿಕ್ಕಬಳ್ಳಾಪುರ ಜಮೀನ್ ಬೇಕು, ದೊಡ್ಡಬಳ್ಳಾಪುರ ಜಮೀನ್ ಬೇಕು, ದೇವನಹಳ್ಳಿ ಜಮೀನ್ ಬೇಕು, ಬೆಂಗಳೂರಲ್ಲಿ ಸುರಂಗ ಮಾಡಬೇಕು, ಬರೀ ಇದೆ ಅಲ್ಲ. ಒಬ್ಬ ಈ ರೀತಿ ರಾಜಕಾರಣಿಗಳಿಗೆ ಓಟ್ ಹಾಕರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ಅದೇ ಒಬ್ಬ ಸೋನಂ ವಾಂಗ್ಚುಕ್ ಅನ್ನ ವ್ಯಕ್ತಿ ಸಮಾಜಕ್ಕೆ ಕೊಡುವಂತ ಕೊಡುಗೆ ಏನಿದೆ, ಐ ಥಿಂಕ್ ಬೋತ್ ಆರ್ ಕಂಪ್ಯಾರಿಟಬಲ್. ಆ ವ್ಯಕ್ತಿ ಡಿ ಕೆ ಶಿವಕುಮಾರ್ ತರ 7 ಕೋಟಿ ಡಿಕ್ಲರೇಷನ್, 1400 ಕೋಟಿ ಡಿಕ್ಲರೇಷನ್ ಇಲ್ಲ. ಅವ್ರ ಹತ್ರ ಇರೋದು ಅವ್ರು ಕಟ್ಟಿರುವಂತ ಒಂದು ಸ್ಕೂಲು, ಜೊತೆನಲ್ಲಿ ಅಂತಾರಾಷ್ಟ್ರೀಯ ಮೆಡಲ್ಗಳು, ಆಮೇಲೆ ಅವರ ಸಾಧನೆಗೆ ಆ ಲೇ ಲಡಾಖ್ ಅಲ್ಲಿ ಆ ಜನ ಕೊಡ್ತಾರೋ ಅಂತ ಸಪೋರ್ಟ್. ಇದೇ ಡಿ ಕೆ ಶಿವಕುಮಾರ್ CM ಆದ್ಮೇಲೆ ಬಿಡದಿ ಕಡೆ ಹೊರ ಜನ ಮೊನ್ನೆ ಪೊರ್ಕೆನಲ್ಲಿ ಹೊಡೆದು ಕಳಿಸಿದ್ದಾರೆ, ಆನೇಕಲ್ಲಲ್ಲಿ ಗಲಾಟೆ ಆಗಿದೆ, ಚಿಕ್ಕಬಳ್ಳಾಪುರದಲ್ಲಿ 4 ತಿಂಗಳಿಂದ ಧರಣಿ ಕೂತಿದ್ದಾರೆ, ದೊಡ್ಡಬಳ್ಳಾಪುರದಲ್ಲಿ ಅದೇ ಕತೆ. ಅಲ್ಲಿ ನೋಡ್ರಿ, ಜನಶ್ರೀ ರಾಜಕಾರಣಿಗಳು ಯಾವ ರೀತಿ ಇರ್ತಾರೆ, ಯಾವ ರೀತಿ ಇರ್ಬೇಕು ಅನ್ನೋದಕ್ಕೆ ಒಂದು ಸೂಕ್ತ ಉದಾಹರಣೆ ನೋಡ್ರಿ. ಓದಿರೋರು, ಬುದ್ಧಿವಂತರು, ಈ ಸಮಾಜವನ್ನ ಇಷ್ಟಪಡುವಂತವ್ರು, ಈ ಮಣ್ಣನ್ನ ಇಷ್ಟಪಡುವಂತವ್ರಿಗೆ ನಾವು ಯಾವತ್ತೇ ಆಗ್ಲಿ ಅಧಿಕಾರ ಕೊಡಬೇಕು. ನೋಡ್ತಿರಲ್ಲ, ನಾವು ಅಧಿಕಾರ ಕೊಡೋರು ತೆಂಗಿನ ಮರ ಹಾಕ್ತಾರ ಅಥವಾ ವಿಷದ ಸರ್ಪಗಳಾಗ್ತಾರ, ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ಇವತ್ತು ರಾಜಕೀಯದಲ್ಲಿ ನೋಡ್ತಾ ಇರೋದು ಬರೀ ವಿಷ ಸರ್ಪಗಳು. ಅವ್ರಿಗೆ ಹಾಲಿಟ್ಟು ನೀವು ಓಟ್ ಹಾಕಿದ್ರೆ ಅವರು ನಿಮ್ಮನ್ನೇ ಕಚ್ತಾರೆ. ಕೃಷಿ ಭೂಮಿಗಳನ್ನ ಬಿಡೋದಲ್ಲ, ಬೆಲೆ ಏರಿಕೆ ಮಾಡ್ತಾರೆ, ನಿರುದ್ಯೋಗ ಮಾಡ್ತಾರೆ, ಕ್ರೈಮ್ ಜಾಸ್ತಿ ಆಗತ್ತೆ, ಜೈಲುಗಳು ಜಾಸ್ತಿ ಕಟ್ಟಬೇಕು, FIR ಗಳು ಜಾಸ್ತಿ ಆಗತ್ತೆ, ಭ್ರಷ್ಟಾಚಾರ ಜಾಸ್ತಿ ಆಗತ್ತೆ, ದರೋಡೆ ಜಾಸ್ತಿ ಆಗತ್ತೆ, ಮಾಫಿಯಾಗಳು ಜಾಸ್ತಿ ಆಗತ್ತೆ. ಅದೇ ಒಬ್ಬ ಬುದ್ಧಿವಂತನಿಗೆ, ಒಬ್ಬ ಓದಿರೋನಿಗೆ, ಒಬ್ಬ ಸಮಾಜವನ್ನು ಇಷ್ಟಪಡೋ ಅಂತವನಿಗೆ, ಸಮಾಜದಲ್ಲಿ ಬದಲಾವಣೆ ತರ್ತೀನಿ ನನ್ಗೆ. ಅಲ್ರಿ, ಏನೇನ್ ಮಾಡಿಲ್ಲ ಸೋನಂ ವಾಂಗ್ಚುಕ್, ಏನೇನ್ ಮಾಡಿಲ್ಲ. ಆ ಕೋಲ್ಡ್ ಅಲ್ಲಿ ಇಂಡಿಯನ್ ಮಿಲಿಟರಿಗೆ ವಾರ್ಮ್ ಟೆಂಟ್ಸ್ ಮಾಡಿದಾನೆ. ಆಮೇಲೆ ಮಂಜಿನಿಂದ ಕುಡಿಯೋ ನೀರು, ಯಾವ ಬೇಸಿಗೆ ಬಂದ್ರೆ ಕುಡಿಯೋಕೆ ನೀರು ಇರ್ತಾ ಇರಲಿಲ್ಲ, ಆ ಮಂಜನ್ನ ಕರಗಿಸಿ ಕುಡಿಯೋ ನೀರನ್ನ ನೋಡ್ರಿ. ಆ ವ್ಯಕ್ತಿ ಅಲ್ಲಿ ದಟ್ ಈಸ್ ಬಿನ್ ರಿಫ್ಲೆಕ್ಟೆಡ್ ಇನ್ 3 Idiots ಫಿಲ್ಮ್ ಅಲ್ಲಿ. ಅವನು ಒಬ್ಬ ಇದೇನೋ ಅಮೀರ್ ಖಾನು, 3ನೇ ಮದುವೆ ಮಾಡ್ಕೊಂಡಲ್ಲ ಅಮೀರ್ ಖಾನು, ಆ ವ್ಯಕ್ತಿ 3 Idiots ಅಲ್ಲಿ ಅದೇ ಫಿಲಮ್ ಅನ್ನೇ ರೂಪರೇಷವಾಗಿ ಅದನ್ನ ಐ ಥಿಂಕ್ ಬಿತ್ತರ ಮಾಡಿರೋದು. ನಾವು ನೋಡಿದಂತ 3 Idiots ಇದಲ್ಲ, ಆ ಒಂದು ಐ ಥಿಂಕ್ ಆಲ್ ಡಿಸ್ಕವರಿಗಳನ್ನ ಇದೇ ಸೋನಂ ವಾಂಗ್ಚುಕ್ ಮಾಡಿದ್ದು. ಇದೇ ಸೋನಂ ವಾಂಗ್ಚುಕ್ 18 ದಿವಸಗಳಿಂದ ಅಲ್ಲಿ ಐ ಥಿಂಕ್ ಧರಣಿ ಕೂತ್ಕೊಂಡಿದ್ರೆ ಖಂಡಿತವಾಗಿ ವಿರೋಧ ಪಕ್ಷದ ನಾಯಕನಾದಂತ ರಾಹುಲ್ ಗಾಂಧಿ ಆಗಿರ್ಬೋದು, ಐ ಥಿಂಕ್ ತಮಿಳುನಾಡು CM ವಿಜಯ್ ಹೋಗಿದ್ದಾರೆ ಅಂತ ಅನ್ಕೊಂತೀವಿ, ಅಥವಾ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಆಗಿರ್ಬೋದು, ಅಥವಾ ಯಾರೇ ವಿರೋಧ ಪಕ್ಷದವರಾಗಿರ್ಬೋದು, ಒಂದು ಸೈದ್ಧಾಂತಿಕ ಭೇಟಿ ಕೊಟ್ಟಿಲ್ರಿ. ಇದೇ ಅರವಿಂದ್ ಕೇಜ್ರಿವಾಲ್ ಅದು 14-15 ವರ್ಷಗಳ ಹಿಂದೆ ಧರಣಿ ಕೂತ್ಕೊಂಡು 3 ಬಾರಿ CM ಆದ, ಖಂಡಿತವಾಗಿ ಆತನು ಕೂಡ ಹೋಗಿಲ್ಲ. ನೋಡ್ರಿ, ನಮ್ಗೆ ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಒಂದು ಆಸ್ತಿ ಅಂತ ಹೇಳಕ್ ಇಷ್ಟಪಡ್ತೇವೆ. ಆಮೇಲೆ
ಯಾವಾಗ ಬಿಜೆಪಿಯವರು ಅಲ್ಲಿ ಲಿಥಿಯಂ ಅದು ಇದು ಮೈನಿಂಗ್ಗೆ ಶುರು ಹಚ್ಕೊಂಡು ಸ್ಕೆಚ್ ಹಾಕೊಂಡ್ರು, ಅಲ್ಲಿ ನೋಡ್ರಿ ಆ ಲೇ ಲಡಾಖ್ಗೆ ಸ್ಟೇಟ್ ಅಂತ ಅವರು ಕೊಡದಿರಕ್ಕೆ ಕಾರಣ ಏನಕ್ಕೆ ಅಂತಂದ್ರೆ, ಸೆಂಟ್ರಲ್ ಕಂಟ್ರೋಲ್ ಇದ್ರೆ ಅಲ್ಲಿರೋ ರಿಸೋರ್ಸ್ ಗಳನ್ನ ದೇಪ್ ತಿನ್ಬಹುದು, ಅಲ್ಲಿರೋ ರಿಸೋರ್ಸ್ ಗಳನ್ನ ಹರಾಜ್ ಹಾಕ್ಬಹುದು, ಅಲ್ಲಿರೋ ಲಿಥಿಯಂ ಆಗಿರ್ಬೋದು, ಮೈನಿಂಗ್ಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇರ್ತದೆ ಅಲ್ರಿ. ಆ ಲೇ ಲಡಾಖ್ನ ಇಷ್ಟಪಡೋ ಅಂತ ಈ ಸೋನು ವಾಂಗ್ಚುಕ್ ಒಬ್ಬ ವಿಜ್ಞಾನಿ ಅದನ್ನೆಲ್ಲ ಕಣ್ಮುಂದೆ ಈ ಕೇಂದ್ರ ಸರ್ಕಾರ ಮಾಡ್ತದೆ ಅಂತ ಹೇಳಿದ್ರೆ ಯಾಕೆ ಹೆಂಗೆ ಅದನ್ನ ಬಿಟ್ಕೊಡಕ್ ಸಾಧ್ಯ? ಅದನ್ನ ವಿರೋಧ ಮಾಡಿದ್ರೆ ಇವನು ಚೈನಾ ಜೊತೆ ಸಂಪರ್ಕ ಹೊಂದಿರೋನು. ಯಾಕೆ ಚೈನಾಗೆ ಏನೋ ಮೋದಿ ಹೋಗಿಲ್ವಾ? ಚೈನಾಗೆ ಕೇಂದ್ರ ಸರ್ಕಾರದಲ್ಲಿ ಯಾರು ಹೋಗಿಲ್ವಾ? ಇರೋ ಬರೋ ಇಂಪೋರ್ಟ್ ಎಲ್ಲ ಬರೀ ಚೈನಾಯಿಂದನೇ ಆಗೋದು. ನೀವು ದೇಶದ್ರೋಹಿಗಳಾಗಲ್ಲ. ಆದರೆ ಯಾರಾದರೂ ಅಲ್ಲಿನ ಕೇಂದ್ರ ಸರ್ಕಾರದ ವಿಚಾರಗಳನ್ನ ವಿರೋಧ ಮಾಡಿದಾಗ ಯಾವ ರೀತಿ ಬಿಡದಿ ರೈತರುಗಳು ಪೊರ್ಕೆ ಹೊಡೆದ್ರು ನೋಡಿ. ಆ ಪೊರ್ಕೆಗೆ ಏನ್ ಪವರ್ ಇದೆ ಅಲ್ವಾ? ಇಲ್ಲಿವರೆಗೂ ಬರ್ದಂತ ತಾಳ್ಮೆ ಪೊರ್ಕೆನಲ್ಲಿ ಒದೆ ಬಿದ್ದ ಮೇಲೆ, ಪೊರ್ಕೆಲಿ ಹೊಡೆದಿದ್ದು ತಪ್ಪು ಇಲ್ಲ ಅಂತ ಹೇಳ್ತಾ ಇಲ್ಲ, ಅಧಿಕಾರಿಗಳಿಗೆ ಪೊರ್ಕೆಲಿ ಹೊಡಿ ಅಂತ ನಾವು ಯಾರು ಹೇಳಲ್ಲ, ಹೊಡೆದಿದ್ದು ತಪ್ಪು. ಆದ್ರೆ ಪೊರ್ಕೆಗಿರೋ ಪವರ್ ಏನ್ರಿ? ನಿನ್ನೆ ಸರ್ಕಾರದ ಸ್ಟೇಟ್ಮೆಂಟ್ ನಾವು ಬಲವಂತವಾಗಿ ಕಿತ್ಕೊಳಲ್ಲ, ಬಟ್ ಏನೋ ಸ್ಕೀಮ್ ಇರ್ತದೆ. ಯಾಕೆಂದ್ರೆ ನೀವು ಓಟ್ ಹಾಕಿರೋದು ವಿಷ ಸರ್ಪಗಳಿಗೆ, ಹೇಳ್ತೀನಲ್ಲ, ತೆಂಗಿನ ಮರಕ್ಕೆ ಓಟ್ ಹಾಕಿಲ್ಲ. ಇನ್ನು ಮುಂದೆ ಆದ್ರೂ ನಿಮಗೆ ನಿಮ್ಮ ಭವಿಷ್ಯವನ್ನ ಕಾಪಾಡುವಂತ ತೆಂಗಿನ ಮರ ಮನಸ್ಥಿತಿ ಇರುವಂತ ವ್ಯಕ್ತಿಗಳಿಗೆ, ರಾಜಕಾರಣಿಗಳಿಗೆ ಓಟ್ ಹಾಕೇ ಹೊರತು ವಿಷದ ಸರ್ಪಗಳಿಗೆ ಓಟ್ ಹಾಕಿದ್ರೆ ಅವು ನಿಮ್ಮನ್ನೇ ಕುಟುಕ್ತವೆ, ನಿಮ್ಮ ಜೀವನವನ್ನೇ ಕುಟುಕ್ತವೆ, ನಿಮ್ಮ ಭವಿಷ್ಯವನ್ನ ನಾಶ ಮಾಡ್ತವೆ. ದಿಸ್ ಇಸ್ ವಾಟ್. ಒಬ್ಬ ಸೋನು ವಾಂಗ್ಚುಕ್, ಒಬ್ಬ DK ಶಿವಕುಮಾರ್ನ ಕಂಪೇರ್ ಮಾಡಿದ್ರೆ 40 ವರ್ಷ ಇವ್ರದ್ದು ಸಾಧನೆ, 7 ಕೋಟಿಯಿಂದ 1400 ಕೋಟಿ ಆಸ್ತಿ ಮಾಡವ್ರೆ. ಇವ್ರದ್ದು ಇನ್ಸ್ಟಿಟ್ಯೂಟ್ ಇದೆ, ಯಾರೋ DK ಶಿವಕುಮಾರ್ದು ಸ್ಕೂಲ್ ಕಾಲೇಜ್ ಇದೆ. ಅವರು NGO ಮಾಡಿಕೊಂಡು ಬಡ ಮಕ್ಕಳಿಗೆ, ವಿದ್ಯೆನೇ ಬರ್ದಿರೋಂಥ ವ್ಯಕ್ತಿಗಳಿಗೆ ಅಥವಾ ವಿದ್ಯೆ ಬಗ್ಗೆ ಗೊತ್ತಿಲ್ದಿರೋಂಥ ಅಲ್ಲಿನ ನಾಗರಿಕ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಒಂದು ದೊಡ್ಡ ಕ್ರಾಂತಿಯನ್ನ ಕೇಂದ್ರ ಸರ್ಕಾರ 2005ರಲ್ಲಿ ಈ ಸೋನು ವಾಂಗ್ಚುಕ್ನ ಎಲಿಮೆಂಟರಿ ಎಜುಕೇಶನ್ ಅಡ್ವೈಸರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಆ ತರ ವ್ಯಕ್ತಿ ಇವತ್ತು 18 ದಿವಸದಿಂದ ಕೂತಿದ್ದಾನೆ ಅಂತಂದ್ರೆ ಅಲ್ರಿ, ಇದೇ ರಾಹುಲ್ ಗಾಂಧಿ ಭಾರತ್ ಜೋಡೋ ಅಂದ್ರೆ ಇರೋ ಬರೋ ಕ್ಯಾಮ್ರಾಗಳೆಲ್ಲ ಅಲ್ಲೇ ಫೋಕಸ್ ಮಾಡುತ್ತೆ. ಅಲ್ಲೆಲ್ಲ ಹೋಗಿ ನಿಕೋಬಾರ್ ಅಲ್ಲಿ ಮುಣುಗ್ದ ಅಂತಂದ್ರೆ ನಮ್ಮವರು ಮುಳುಗಿದ್ದಾರೆ ಅಂತ. ಯಾಕೆ? ಇದೇ ರಾಹುಲ್ ಗಾಂಧಿ ಮನೆಯಲ್ಲಿ 3 ಜನ ಪ್ರಧಾನಿಗಳಾದ್ರೆ ಈತ ಹೋರಾಟ ಮಾಡಿದ್ರೆ ಹೋರಾಟ. ಅದೇ ರಾಹುಲ್ ಗಾಂಧಿ ಎಷ್ಟು ಸ್ವಾರ್ಥಿ ಅಂತಂದ್ರೆ ಅಲ್ಲಿ 18 ದಿವಸದಿಂದ ಅದೇ ದೆಹಲಿನಲ್ಲಿ ನೀಟ್ ಪೇಪರ್ ವಿರುದ್ಧ ಅಥವಾ ನೀಟ್ ಮಾಫಿಯಾ ವಿರುದ್ಧ ಏನೋ ಹೋರಾಟ ಮಾಡಿ ಉಪವಾಸ ಮಾಡಿದ್ರೆ ಈ ರಾಹುಲ್ ಗಾಂಧಿಯಲ್ಲಿ ಭೇಟಿ ಕೊಟ್ಟಿಲ್ಲ. ಎಂತ ಸ್ವಾರ್ಥ ರಾಜಕಾರಣಿಗಳು, ಎಚ್ಚರಿಕೆ ಇರಲಿ. ಇವ್ರಿಗೇನಿದ್ದು ಸ್ವಾರ್ಥ? ಒಂದೇ ರಾಹುಲ್ ಗಾಂಧಿ ನಾನೇ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಯಾಕೆ? ಗಣಿಸ್ಕೊಳ್ಳಕ್ಕೆ ಬೇರೆ ಯಾರು? ಯಾಕೆ ಸೋನು ವಾಂಗ್ಚುಕ್ ಅಂತವ್ರು ಪ್ರಧಾನಿ ಆಗ್ಬಾರ್ದಾ? ನಮ್ಮಂತವ್ರು ಆಗ್ಬಾರ್ದಾ? ಸಾಮಾನ್ಯ ಜನ ಯಾರು ಆಗ್ಬಾರ್ದು? ಈ ಕಾಂಗ್ರೆಸ್ ಅಲ್ಲಿ ಏನ್ ಗೊತ್ತಾ? ಬರೀ ಸ್ವಾರ್ಥ. ಬಿಜೆಪಿ ಇವತ್ತಿಷ್ಟು ಗಟ್ಟಿಯಾಗಿ ನೆಲ ಬುಡ ಹತ್ಕೊಂಡಿದೆ ಅಂತಂದ್ರೆ ಇದಕ್ಕೆ ಈ ಸ್ವಾರ್ಥ ಕಾಂಗ್ರೆಸ್ಸೇ ಕಾರಣ ಅಲ್ರಿ. ಒಬ್ಬ ವಿಜ್ಞಾನಿ ಒಬ್ಬ ನೀಟ್ ಮಾಫಿಯಾ ವಿರುದ್ಧ 18 ದಿವಸ ಉಪವಾಸ ಕೂತಿದ್ದಾನೆ. ಕನಿಷ್ಠ ಮಾನವೀಯತೆಗಾಸ್ಕರು ಈ ರಾಹುಲ್ ಗಾಂಧಿ ಆಗಿರ್ಬೋದು, ಉದ್ಧವ್ ಠಾಕ್ರೆ ಆಗಿರ್ಬೋದು, ಅಥವಾ ಈ ಬಿಜೆಪಿನ ವಿರೋಧ ಮಾಡುವಂತ ಯಾವುದೇ ವಿರೋಧ ಪಕ್ಷಗಳಾಗಿರ್ಬೋದು, ಅಲ್ಲಿ ಹೋಗಿ ಅವರನ್ನ ಮಾತಾಡಿಸಿರುವಂತ ಮಟ್ಟಕ್ಕಿದೆ ಅಂತಂದ್ರೆ ಶುಡ್ ಬಿ ವೋಟ್. ನೀವು ವೋಟ್ ಮಾಡ್ತಾ ಇರೋದು ವಿಷ ಸರ್ಪಗಳಿಗ ಅಥವಾ ತೆಂಗಿನ ಮರದ ಮನಸ್ಥಿತಿಯವ್ರಿಗೆ? ನೋಡ್ರಿ, ತೆಂಗಿನ ಮರ ನೋಡಿ ಪೊರ್ಕೆ ಕೊಡುತ್ತೆ, ನಿಮ್ಗೆ ಗೊಬ್ಬರ ಕೊಡ್ತದೆ, ನಿಮ್ಗೆ ಎಳ್ನೀರು ಕೊಡ್ತದೆ, ಆಮೇಲೆ ತೆಂಗಿನ ಎಣ್ಣೆ ಕೊಡ್ತದೆ. ನೋಡಿ, ಒಂದು ತೆಂಗಿನ ಮರ ಸಾಕಿದ್ರೆ ಒಬ್ಬ ತೆಂಗಿನ ಮರ ರೀತಿಯ ಮನಸ್ಥಿತಿ ಇರುವಂತ ರಾಜಕಾರಣಿಗಳಿಗೆ ಓಟ್ ಹಾಕಿದ್ರೆ ನಿಮ್ಮ ಭವಿಷ್ಯವನ್ನ ರೂಪಿಸ್ತಾರೆ. ಇವನು ರಾಜಕಾರಣಿ ಅಲ್ಲ, ಒಬ್ಬ ವಿಜ್ಞಾನಿ. ಇವನು ವಾಪಸ್ ಲಡಾಖ್ ಹೋಗಿ ಮಾಡಿದ್ದು ಕ್ರಾಂತಿ, ಎಜುಕೇಶನ್ ಕ್ರಾಂತಿ ಮಾಡಿದ್ರು. ಇವತ್ತಿನ ಇಂಡಿಯನ್ ಮಿಲಿಟರಿಗೆ ಬೆಚ್ಚಿಗೆ ಮಲ್ಕಣಕ್ಕೆ ಟೆಂಟ್ಗಳು, ಆಮೇಲೆ ಮಂಜುಗಡ್ಡೆ ಕುಡಿಯಕ್ಕೆ ನೀರಾಗಿರ್ಬೋದು, ಶಿಕ್ಷಣ ಕ್ರಾಂತಿ ಆಗಿರ್ಬೋದು. 10 ವರ್ಷಗಳ ಹಿಂದೆ ನಾನು ಫೇಸ್ಬುಕ್ ಅಲ್ಲಿ ಲಾನ ಕಾನೂನನ್ನ ಹೇಳ್ಕೊಟ್ಟಾಗ ನನಗೆ ಅನಿಸ್ತು, ನನಗೆ ಪಾಠ ಹೇಳ್ಕೊಟ್ಟರು ವಿವೇಕಾನಂದ ಲಾ ಕಾಲೇಜಲ್ಲಿ ಒಬ್ರು ಕೆಂಪೇಗೌಡರು ಅಂತ. ಅವ್ರು ಪಾಠ ಮಾಡ್ತಾ ಇದ್ದದನ್ನ ಇವತ್ತು ಕೂಡ ನನಗೆ ಜ್ಞಾಪಕ ಇದೆ. ನೋಡ್ರಿ, ಒಂದು ಪಾಠ ಒಂದು ವಿದ್ಯಾರ್ಥಿ ಫೇಲ್ ಆಗ್ತಾ ಇದ್ದಾನೆ ಅಂತಂದ್ರೆ ಅದು ವಿದ್ಯಾರ್ಥಿಯ ತಪ್ಪಲ್ಲ, ಒಬ್ಬ ಟೀಚರಿನ ತಪ್ಪು. ಯಾವತ್ತೇ ಆಗ್ಲಿ ಒಬ್ಬ ಟೀಚರು ನಾನಾ ರೀತಿಯ ಮನಸ್ಥಿತಿ ಇರುವಂತ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಕ್ಕೆ ತಾಕತ್ತಿತ್ತು ಅಂತಂದ್ರೆ ನಿಜವಾಗ್ಲೂ ಈಸ್ ಕಾಲ್ಡ್ ಎಸ್ ಎ ಟೀಚರ್ ಅಂತಂದ್ರೆ ನಿಮ್ಮ ಹತ್ರ ಮಾಸ್ಟರ್ ಡಿಗ್ರಿಗಳು, PhDಗಳು, ಡಾಕ್ಟರೇಟ್ ಅಲ್ಲ. ನಿಮಗೆ ಗೊತ್ತಿರೋ
ಸತ್ಯವನ್ನ ಇನ್ಫಾರ್ಮೇಶನ್ನ ಅವ್ರಿಗೆ ಗೊತ್ತಾಗೋ ರೀತಿನಲ್ಲಿ ಹೇಳೋದೇನೇನೆ ಟೀಚರ್ ಅಂತೇಳಿ. ಆ ಕೆಲಸವನ್ನ ಈ ಸೋನಂ ವಾಂಗ್ಚುಕ್ ಲಡಾಖ್ ಅಲ್ಲಿ ಮಾಡಿದ್ರು. ಒಬ್ಬ ಸೋನಂ ವಾಂಗ್ಚುಕ್, ಕ್ರಾಂತಿ ಮಾಡಿದಂತ ಸೋನಂ ವಾಂಗ್ಚುಕ್ಗೆ ಸಿಕ್ಕಿದ್ದು ಮೆಡಲ್ಗಳು, ನಾನಾ ರೀತಿಯ ಮೆಡಲ್ಸ್, ನಾನಾ ರೀತಿಯ ಅವಾರ್ಡ್ಸ್, ಇಂಟರ್ನ್ಯಾಷನಲ್ ಅವಾರ್ಡ್ಸ್, ಕೇಂದ್ರ ಸರ್ಕಾರದಲ್ಲಿ ಎಲಿಮೆಂಟರಿ ಎಜುಕೇಶನ್ಗೆ ಅಡ್ವೈಸರ್ ಆಗಿದ್ದು ಒಬ್ಬ ಸೋನಂ ವಾಂಗ್ಚುಕ್ ಅಷ್ಟು ಸಾಧನೆ ಮಾಡಿದ್ರೆ, ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅಂತ ರಾಜಕಾರಣಿಗಳು 7 ಕೋಟಿಯಿಂದ 1400 ಕೋಟಿ ಆಸ್ತಿ ಮಾಡಿದ್ರು, MLA ಆದ್ರು, KPCC ಅಧ್ಯಕ್ಷ ಆದ್ರು. ಏನ್ ಮಾಡಿದ್ರು ಅಂದ್ರೆ ಕೊನೆಗೆ ಇವಾಗ CM ಆದ್ಮೇಲೆ ಸುತ್ತಮುತ್ತ ಜಮೀನುಗಳನ್ನೆಲ್ಲ ಬೇಕು ಅಂತವ್ರೆ. ಜೊತೆಲಿ MLA ಬಾಲಕೃಷ್ಣನ್ ಬಿಟ್ಟಿದ್ದಾರೆ. ಅಲ್ರಿ, ಈ ರೀತಿ ರಾಜಕಾರಣಿಗಳಿಗೆ ಓಟ್ ಹಾಕರೆ ಏನಾಗುತ್ತೆ? ಹಾಗಂತ ನಾನೇನೋ ಬಿಜೆಪಿ ಅವ್ರನ್ನ ಒಳ್ಳೆಯವ್ರಂತ ಹೇಳ್ತಾ ಇಲ್ಲ. ಬಿಜೆಪಿ ಅಂಡ್ ಕಾಂಗ್ರೆಸ್ ಒಂದೇ ನಾಣ್ಯದ 2 ಮುಖಗಳು. ಆಯ್ತಾ, ನಮ್ಗೆ ಅನ್ಸಿದ್ದು ಬದಲಾವಣೆ ಆಗ್ಬೇಕು ಅಂತಂದ್ರೆ ವಿ ನೀಡ್ ಹೇಳಿದ್ನಲ್ಲ, ಆ ಬದಲಾವಣೆ ಮನಸ್ಥಿತಿ ಇರುವಂತ ವ್ಯಕ್ತಿಗಳಿಗೆ ನೀವೆಲ್ಲ ಓಟ್ ಹಾಕರೆ ಮಾತ್ರ ಬದಲಾವಣೆ ಆಗುತ್ತೆ. ಅದೇ ಜೈ ಕಾಂಗ್ರೆಸ್, ಅದೇ ಜೈ JDS, ಅದೇ ಜೈ ಬಿಜೆಪಿ ಮಾಡ್ಕೊಂಡ್ರೆ ಖಂಡಿತ ಬದಲಾವಣೆ ಆಗಲ್ಲ. ಅಲ್ರಿ, ನಿಮ್ಮ ತನವನ್ನ ರಕ್ಷಣೆ ಮಾಡುವಂತವ್ರು, ನಿಮ್ಮನ್ನ ರಕ್ಷಣೆ ಮಾಡುವಂತವ್ರು, ನಿಮ್ಮ ಭವಿಷ್ಯವನ್ನ ರೂಪಿಸುವಂತವ್ರು ಮಲ್ಕೊಂಡ್ರೆ ನನ್ನ ಸರ್ಕಾರ ಇದೆ ಗುರು, ನನ್ನ ರಕ್ಷಣೆಗೆ ಬರ್ತದೆ, ನನ್ನನ್ನ ರಕ್ಷಣೆ ಮಾಡುತ್ತೆ ಅಂತ ನೆಮ್ಮದಿಯಿಂದ ನಿದ್ದೆ ಬರಬೇಕು. ಇವತ್ತು ಖಂಡಿತವಾಗಿ ಹೇಳ್ತೀನಿ, ಬಡವರಾಗಿರ್ಲಿ, ಸಾಮಾನ್ಯರಾಗಿರ್ಲಿ, ಬಲಿಷ್ಠರಾಗಿರ್ಲಿ, ಯಾರೇ ಆಗಿರ್ಲಿ, ಬರೀ ರಾಜಕಾರಣಿಗಳ ಅಧಿಕಾರಿ ಬಿಟ್ರೆ ನೆಮ್ಮದಿಯಿಂದ ಯಾರು ಮಲ್ಕೊಂತ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಇರೋ ಬರೋ ದುಡ್ಡೆಲ್ಲ ಇವತ್ತು ನೋಡಿ ಓಪನ್ ರಿಯಲ್ ಎಸ್ಟೇಟ್ಗೆ ಇಳಿದಿದ್ದಾರೆ ಅಂತಂದ್ರೆ, ಓಪನ್ ರಿಯಲ್ ಎಸ್ಟೇಟ್ಗೆ ರಾಜಕಾರಣಿಗಳು ಇಳಿದಿದ್ದಾರೆ ಇವತ್ತಂದ್ರೆ. ಬಾಲಕೃಷ್ಣ MLA ಆಗಿರೋದು ರಿಯಲ್ ಎಸ್ಟೇಟ್ ಮಾಡಕ್ಕೆ ಅನ್ಕೊಂಡ್ರೆ, ಮಗಡಿ ಬಾಲಕೃಷ್ಣ ನೀನ್ MLA ಆಗಿರೋದು ಖಂಡಿತ ರಿಯಲ್ ಎಸ್ಟೇಟ್ ಮಾಡಕ್ಕಲ್ಲ. ಮುಂದಿನ ದಿನಗಳಲ್ಲಿ ಜನ ನಿನಗೆ ಬುದ್ಧಿ ಕಲಿಸ್ತಾರೆ, ನಿನ್ನಂತವ್ರು ಬುದ್ಧಿ ಕಲಿಸ್ಲೇಬೇಕು. ಓಕೆ, ಅದು ಕತ್ತಿ ಹಿಡ್ಕೊಂಡವರು, ರೌಡಿ ಶೀಟ್ರು ಬರ್ಡೇಗೆ ಹೋಗಿ ವಿಶ್ ಮಾಡೋ ಅಂತ MLAಗಳು ನಿನ್ನಂತವ್ರು, ಅಥವಾ ರಾಜಕೀಯಕ್ಕೆ ಬರೋದೇ ನಾವು ರಿಯಲ್ ಎಸ್ಟೇಟ್ ಮಾಡಕ್ಕೆ, ದುಡ್ಡು ಮಾಡಕ್ಕೆ ಅಂತ ಅನ್ಕೊಂಡಿರುವಂತವ್ರಿಗೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಜನ ಬುದ್ಧಿ ಕಲಿಸ್ತಾರೆ. ಒನ್ ಸೈಡ್ ವಿ ಹ್ಯಾವ್ ಸೋನಂ ವಾಂಗ್ಚುಕ್. ಬಿಜೆಪಿ ಅವರಿಗೆ ಸೋನಂ ವಾಂಗ್ಚುಕ್ ಕಂಡ್ರೆ ಆಗಲ್ಲ. ಒಂದು ಸಮಯದವರೆಗೂ ಸೋನಂ ವಾಂಗ್ಚುಕ್ ಬಿಜೆಪಿಯ ಜೊತೆ ಗುರುತಿಸ್ಕೊಂಡಂತವ್ರು ಯಾವಾಗ ಅಲ್ಲಿ ಲಡಾಖ್ ಅಲ್ಲಿ ಲಿಥಿಯಂ ಅನ್ನ ಸ್ಕ್ಯಾನ್ ಮಾಡಿ ಅಲ್ಲಿ ಲಿಥಿಯಂ ಮೈನಿಂಗ್ ಮಾಡಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರ ಸ್ಕೆಚ್ ಹಾಕೊಳ್ತೋ, ಆವಾಗ ಈ ವ್ಯಕ್ತಿ ವಿರೋಧ ಮಾಡ್ಕೊಂಡ. ಆವತ್ತಿಂದ ಇವನನ್ನ ದೇಶದ್ರೋಹಿ ಅಂತಾರೆ ಯಾರೋ ಇದೇ ಬಿಜೆಪಿ ಅವ್ರ. ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಮೈನಿಂಗ್ ಲೂಟಿ ಮಾಡಕ್ಕೆ ಇವನು ಬಿಟ್ಟಿಲ್ಲ. ಇಷ್ಟೇ ವಿರೋಧ. ನೋಡಿ ಇಲ್ಲಿ ಹೆಂಗೆ ನಮ್ಮ ಬೆಂಗಳೂರಲ್ಲಿ ಸುತ್ತಮುತ್ತ ಜಮೀನುಗಳನ್ನ ಲೂಟಿ ಮಾಡ್ತಾ ಇದೆ, ರಿಯಲ್ ಎಸ್ಟೇಟ್ ಮಾಡ್ತಾ ಇದಾರೆ. ಅಲ್ಲಿರೋ ಅಂತ ಐ ಥಿಂಕ್ ಲಿಥಿಯಂ ಅನ್ನ ಕೇಂದ್ರ ಸರ್ಕಾರ ಮೈನಿಂಗ್ ಮಾಡಕ್ ಅವ್ರೆ ಬ್ರಿಡ್ಜ್ಗಳು ಮಾಡಿ, ರೋಡ್ಗಳು ಮಾಡಿ. ಇವರು ಲಡಾಖ್, ಶ್ರೀನಗರಕ್ಕೆ, ಜಮ್ಮು ಕಾಶ್ಮೀರಕ್ಕೆ ರೋಡ್ಗಳು ಮಾಡಿದ್ದು ಜನರಿಗೋಸ್ಕರ ಅಲ್ಲ, ಅಲ್ಲಿರುವಂತ ಸಂಪತ್ತನ್ನ ಎತ್ಕೊಂಬರಕ್ಕೆ. ಬಟ್ ಆದರೆ ಅಲ್ಲಿನ ಜನರು ಬುದ್ಧಿವಂತಿದ್ದಾರೆ. ಒಬ್ಬ ಸೋನಂ ವಾಂಗ್ಚುಕ್ ವಿಜ್ಞಾನಿಯಾಗಿ, ಬುದ್ಧಿವಂತನಾಗಿ, ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಅಲ್ಲಿನ ಸಮುದಾಯಗಳನ್ನ ಎತ್ತಿ ಹಿಡಿದಿದ್ದಾನೆ, ಜೊತೆ ನಿಂತ್ಕೊಂಡಿದ್ದಾನೆ. ಅಲ್ಲಿನ ಎಷ್ಟೋ ಜನರನ್ನ ಬುದ್ಧಿವಂತರಾಗಿ ಮಾಡಿದ್ದಾರೆ, ಎಜುಕೇಟೆಡ್ ಆಗಿ ಮಾಡಿದ್ದಾರೆ. ಇವತ್ತು ಅಲ್ಲಿ ಜನ ಒಂದು ಆ ಮಂಜುಗಡ್ಡೆನಲ್ಲಿ, ಆ ಮೈನಸ್ ಟೆಂಪರೇಚರ್ ಅಲ್ಲಿ ವೈಜ್ಞಾನಿಕವಾಗಿ ಜೀವನ ಮಾಡ್ತಾರೆ, ಬೆಚ್ಚಗೆ ಮಲ್ಕೊಂತಾರೆ, ಒಳ್ಳೆಯ ಸ್ವಚ್ಛವಾದಂತ ನೀರು ಕುಡಿತಾರೆ. ಆ ಜಾಗದಲ್ಲಿ ಲಿಥಿಯಂ ಅನ್ನ ಮೈನಿಂಗ್ ಮಾಡಕ್ಕೆ ಸ್ಕೆಚ್ ಹಾಕೊಂಡಂತ ಈ ಕೇಂದ್ರ ಸರ್ಕಾರಕ್ಕೆ ಇದೇ ಸೋನಂ ವಾಂಗ್ಚುಕ್ಕಿನ ಅಲ್ಲಿನ ಲಡಾಖ್ ಜನರು ಬುದ್ಧಿ ಕಲಿಸಿದ್ರು, ಓಡಿಸಿದ್ರು. 6 ತಿಂಗಳು ಜೈಲಲ್ಲಿ ಇಟ್ರು. ನ್ಯಾಷನಲ್ NIA ಎಮರ್ಜೆನ್ಸಿ ಮೇಲೆ, ಏನು ಯಾವ ಎಮರ್ಜೆನ್ಸಿನೋ ಗೊತ್ತಿಲ್ಲ, ದೇಶದ್ರೋಹಿ ಅನ್ನೋ ಪಟ್ಟ ಇಟ್ಕೊಂಡು ಈ ವ್ಯಕ್ತಿಗೆ ಜೈಲಲ್ಲಿ ಹಾಕಿದ್ರು, ಜೈಪುರ್ ಜೈಲಲ್ಲಿ. ಅದು ಎಲ್ಲಿ ಲಡಾಖ್, ಜಮ್ಮು ಕಾಶ್ಮೀರ ಎಲ್ಲ ತಗೊಂಬಂದು ಜೈಪುರ್ ಜೈಲ್ಗೆ ಹಾಕಿದ್ರು. 6 ತಿಂಗಳಾದ್ಮೇಲೆ ಅವನನ್ನು ಬಿಟ್ಟು ಕಳ್ಸಿದ್ರು. ಈಗ ಅಲ್ಲಿಂದ ಬಂದು ಇವಾಗ ನಾನು ನೀಟ್ ಪರೀಕ್ಷೆಯ ವಿರುದ್ಧ ಅಲ್ರಿ ಈಗ ಕಾಸು ಕೊಟ್ಟು ಪೇಪರ್ ಕೊಂಡ್ಕೊಳೋ ಪರಿಸ್ಥಿತಿ ನಾವು ಬಂದಿದ್ದೀವಿ ಅಂತ ನಾಚಿಕೆಗಳಾಗಲ್ವಾ? ಅಂದ್ರೆ ಮಾಫಿಯಾಗಳು ಇವತ್ತು ಎಜುಕೇಶನ್ ಬಿಟ್ಟಿಲ್ಲ. ಇಂಥ ಪರಿಸ್ಥಿತಿನ ನೀವೆಲ್ಲ ವಿರೋಧ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗಿ ಮುಂದೆನೂ ಕೂಡ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಒಂದು ಬ್ರಹ್ಮ ನಿರಸನ. ನೀವೆಲ್ಲ ಬದಲಾವಣೆಗೋಸ್ಕರ ನೀವೆಲ್ಲ ಅಲ್ರಿ, ವಿಷ ಸರ್ಪಗಳಿಗೆ ಯಾವತ್ತು ಓಟ್ ಹಾಕಬೇಡಿ. ವಿಷ ಸರ್ಪಗಳಿಗೆ ಓಟ್ ಹಾಕಿದ್ರೆ ಅವು ನಿಮ್ಮನ್ನ ಕುಟುಕಿ ನಿಮ್ಮನ್ನ ಸಾಯಿಸಾಕತ್ತೆ. ವಿಷ ಸರ್ಪ ಮನಸ್ಥಿತಿ ರಾಜಕಾರಣಿಗಳಿಗೆ ಓಟ್ ಹಾಕಬೇಡಿ. ತೆಂಗಿನ ಮರದ ಮನಸ್ಥಿತಿ ಇರುವಂತ ವ್ಯಕ್ತಿಗಳಿಗೆ ಓಟ್ ಹಾಕಿ ಬದಲಾವಣೆ ಖಂಡಿತ ಸಾಧ್ಯ ಆಗತ್ತೆ. ಐ ಆಮ್ ಶ್ಯೂರ್ ನಾವು ಒಂದು ಪಕ್ಷವನ್ನು ತಗೊಂಡ್ಬಂದಿದ್ದೀವಿ, ಯಂಗ್ಸ್ಟಾರ್ ಪಕ್ಷ ಅಂತ. ಖಂಡಿತವಾಗಿ ನಮ್ಗೆ 1 ತಿಂಗಳಲ್ಲಿ ಸಾಕಷ್ಟು ಸಪೋರ್ಟ್ ಸಿಕ್ಕಿದೆ. ಡೆಫಿನೆಟ್ಲಿ ರಾತ್ರಿ ಬೆಳೆದಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ ದಿವಸ ಬೆಳಿತೀವಿ ಅನ್ನೋ ಮನಸ್ಥಿತಿ ಇದ್ರೆ ಖಂಡಿತವಾಗಿ ಬದಲಾವಣೆ ನಮ್ಮಲ್ಲೂ ಆಗುತ್ತೆ, ನಮ್ಮ ಜನರಲ್ಲೂ ಆಗುತ್ತೆ, ನಮ್ಮ ಸಮಾಜದಲ್ಲೂ ಆಗುತ್ತೆ, ರಾಜಕೀಯದಲ್ಲೂ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬಾಲಕೃಷ್ಣ ಅನ್ನೋ ವ್ಯಕ್ತಿಗಳಿಗೆ ಬುದ್ಧಿ ಸೋಲಿಸಿ ಅವನನ್ನ, ಅಂತ ವ್ಯಕ್ತಿಗಳನ್ನ ಸೋಲಿಸ್ಬೇಕು. ಹೆಂಗ್ ಅನ್ಕೊಂಡ್ಬಿಟ್ಟಿದ್ದಾನೆ ಬಾಲಕೃಷ್ಣ ಅಂತಂದ್ರೆ, ಮಾಗಡಿ ಬಾಲಕೃಷ್ಣ, ನಾನ್ ಬಂದಿರೋದ್ರೆ ಮಾಗಡಿ ಬಾಲಕೃಷ್ಣ
ಓದ್ ತಗೊಬೇಕಾದ್ರೆ MLA ಆಗಿ ನಾನು ಜನರ ಸೇವೆ ಮಾಡ್ತೀವಿ ಅಂತ ತಗೊಂಡೇ ಹೊರತು ಎದುರಿಸಿ ಬೆದರಿಸಿ ಜಮೀನುಗಳನ್ನ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತೀವಿ ಅಂತ ಓದ್ ತಗೊಳಕ್ ಸಾಧ್ಯನೇ ಇಲ್ಲ. ನೀವೇನಾದ್ರೂ ಆತರ ಅನ್ಕೊಂಡಿದ್ರೆ ಕೈಂಡ್ಲಿ ರಿವೈವ್ ಅಥವಾ ಓತ್ ಅನ್ನೋದು ಅಥವಾ ಒಬ್ಬ MLA ಆಗಿ ನೀವು ಪ್ರಮಾಣ ವಚನ ತಗೊಳ್ಳೋದು ನಿಮ್ಗೊಂದು ಹವ್ಯಾಸ ಆಗ್ಬಿಟ್ಟಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಮಾಗಡಿ ಬಾಲಕೃಷ್ಣ ನಿನಗೆ ಬುದ್ಧಿ ಕಲಿಸ್ತಾರೆ. ನಿನ್ನ ರೀತಿ ಮನಸ್ಥಿತಿ ಇರೋ ಪ್ರತಿಯೊಬ್ಬ ರಾಜಕಾರಣಿಗೂ ಕರ್ನಾಟಕದಲ್ಲಿ ಬುದ್ಧಿ ಕಲಿಸ್ತಾರೆ. ಬದಲಾವಣೆ ರಾಜಕೀಯ ಕರ್ನಾಟಕದಲ್ಲಿ ಖಂಡಿತ ಬಂದಿದೆ. ಬರೀ ಬಿಜೆಪಿ JDS ಕಾಂಗ್ರೆಸ್ ಒಂದೇ ಅಲ್ಲ, ಬೇರೆವೂ ಬಂದಿದೆ ಇವಾಗ. ಓಕೆ, ಜನರಿಗೆ ಚಿಕ್ಕ ಮಟ್ಟದಲ್ಲಿ ಕಣ್ಣು ಕಾಣಿಸ್ತಾ ಇದೆ ನೋಡಿ. ಗೊತ್ತಿಲ್ಲ, ಅಮಾವಾಸ್ಯೆ ಆದ್ಮೇಲೆ ಒಂದು ಸಣ್ಣ ಮಟ್ಟದಲ್ಲಿ ಮೊದಲನೇ ದಿವಸ ಏನೋ ನಮ್ಗೆ ಇದು ಚಂದ್ರ ಕಾಣಿಸ್ಕಂತಾನ. ಆ ಮಟ್ಟದಲ್ಲಿ ನಮ್ಮಂತವ್ರು ಕೂಡ ನಮ್ದು ಒಂದು ಯಂಗ್ಸ್ಟರ್ ಪಾರ್ಟಿ ಅಂತ ಒಂದು KRS ಅಂತ ಏನೋ ಒಂದಷ್ಟವೇ ಖಂಡಿತವಾಗಿ ಯಾರಿಗೆ ಜನ ಮನ್ನಣೆ ಕೊಡ್ತಾರೋ, ಯಾರಿಗೆ ಒಂದು ಬಿರುಗಾಳಿ ಅಂತ ಅನ್ಸುತ್ತೋ ಕರ್ನಾಟಕದಲ್ಲಿ ಆ ಬದಲಾವಣೆ ಆಗೇ ಆಗತ್ತೆ. ಬಿಜೆಪಿಯವ್ರ ಪ್ರಕಾರ ವಿಜ್ಞಾನಿ ಸೋನಂ ವಾಂಗ್ಚುಕ್ ದೇಶದ್ರೋಹಿ ಅಂತ ಇವರೆಲ್ಲ ಅನ್ನೋದು. ಅಲ್ಲಿ ಮೈನಿಂಗ್ ಮಾಡಕ್ ಬಿಟ್ಟಿಲ್ಲ ಅವನು, ಹಂಗಾಗಿ ಮೈನಿಂಗ್ ವಿರೋಧಿ ಆಗ್ಬಿಟ್ರೆ ಇವರಿಗೆ ದೇಶದ್ರೋಹಿ. ಕೇಂದ್ರ ಸರ್ಕಾರಕ್ಕೆ ವಿರೋಧ ಮಾಡಿದ್ರೆ ಅವ್ನು ದೇಶದ್ರೋಹಿ ಅಲ್ರೇ. ಮಣ್ಣು ತಿನ್ನೋ ಜನ. ಅವನು ಓದಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ NIA ಶ್ರೀನಗರದಲ್ಲಿ ಓದಿರೋದು. ನಿಮ್ಮ ಈ ಯೋಗ್ಯತೆಗೆ ಆ ಕಾಲೇಜ್ ಮೆಟ್ಲು ಎದ್ದಿದ್ದವರೆಲ್ಲ ಅಲ್ಲೊಂದು ಮೆಸೇಜ್ ಹಾಕ್ತೀರಾ. ಬದಲಾವಣೆ ಬೇಕು ರೀ, ಬದಲಾಯಿಸಬೇಕು ನೀವೆಲ್ಲ. ಒಬ್ಬ ಸೋನು ವಾಂಗ್ಚುಕ್, ಒಬ್ಬ ಡಿ ಕೆ ಶಿವಕುಮಾರ್ಗೆ ನಾವು ಸಹ ಬುದ್ಧಿ ಇಲ್ದಿರ ಓಟ್ ಹಾಕಿದೀವಿ ಕಾಂಗ್ರೆಸ್ಗೆ. ನಮ್ಗೆಲ್ಲ ಗೊತ್ತಾಗಿದ್ದೇನೋ ಅಂತಂದ್ರೆ ಇವ್ರಿಗೆ ಓಟ್ ಹಾಕಿದ್ರೆ ಇವರು ತಿನ್ನೋ ಅನ್ನ ಆಗಿರ್ಬೋದು, ಅನ್ನ ಬೆಳೆಯೋ ಜಮೀನ್ ಆಗಿರ್ಬೋದು, ನಮ್ಮ ನೆಮ್ಮದಿ ಆಗಿರ್ಬೋದು ಏನು ಉಳಿಸಲ್ಲ ಅಂತ ಗೊತ್ತಾಯ್ತು. ಮುಂದಿನ ದಿನಗಳಲ್ಲಿ ವಿಷಸರ್ಪದ ಮನಸ್ಥಿತಿ ಇರುವಂತ ರಾಜಕಾರಣಿಗಳಿಗೆ ಓಟ್ ಹಾಕಬೇಡಿ. ಖಂಡಿತವಾಗಿ ಒಂದು ತೆಂಗಿನ ಮರದ ಮನಸ್ಥಿತಿ ಇರುವಂತ ನಾಯಕರುಗಳು ಬರ್ತಾ ಇದ್ದಾರೆ. ಅವರನ್ನ ಗುರುತಿಸಿ ಅವ್ರಿಗೆ ಸಪೋರ್ಟ್ ಮಾಡಿ ಬದಲಾಯಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಓಕೆ, ಧನ್ಯವಾದಗಳು.